ಏನ್ ಮಾಡಬಾರ್ದು ಅಂತ ರೂಲ್ ಇದೆಯಾ? ಆಗ್ಬೇಕು, ನನ್ನ ಹೆಸರಲ್ಲಿ ಆಗ್ಬೇಕು. ಇಲ್ಲ, ಹೋಗಿದ್ದೆ ನಾನು, ಬಿಡ್ಲಿಲ್ಲ. ನಾನು ಹೋದೆ, ಅಷ್ಟೊತ್ತಿಗೆ ಇಟ್ಕೊಂಡು ತಳ್ಳಿಬಿಟ್ರು ಮಾರ್ಷಲ್ಸ್ ಅದೆಲ್ಲ. ಇಲ್ಲಾಂದ್ರೆ ನಾನು ಹೋಗಿರೇನು, ಏನ್ ಅದರಲ್ಲಿ ಏನಾಯ್ತು, ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೀನಿ. ಅಲ್ಲಪ್ಪ, ಅಲ್ಲ ಸುಮ್ಮನೆ ನಾನು ನಿಮ್ಮ ಹತ್ರ ಜನರಲ್ಲ ಕೇಳ್ತೀನಿ. ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಕಾಂಗ್ರೆಸ್, ನಿಮ್ಮ ಹತ್ರ ಜನರಲ್, ನಿಮ್ ಮನೆ ವ್ಯವಹಾರನ ನಿಮ್ ಮನೇಲಿ ಏನೋ ಆಗಿದೆ ಅಂತ ಇಟ್ಕೊಳ್ಳಿ, ಈ ತರದ್ದು ಘಟನೆ ಆಗಿದೆ ಅಂತ. ಅದ್ ನಿಮ್ ಮನೇಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕಾಯ್ತು. ನಿಮ್ ಮನೇಲಿ ಆಗಿರೋದು ಘಟನೆ ತಾನಪ್ಪ, ನಿಮ್ ಮಗನ ಏನೋ ಆಗಿದೆ, ಅದನ್ನ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕಾಯ್ತು, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಹೇಳ್ಬೇಕಾಯ್ತು. ಅದು ಬಿಟ್ಟುಬಿಟ್ಟು ನೀವು ಅಧಿವೇಶನದಲ್ಲಿ ಬಂದ್ಬಿಟ್ಟು ಚೀಟಿ ಇದ್ ಮಾಡಿ ಹೇಳ್ತೀರಾ ಅಂತಂದ್ರೆ ಏನರ್ಥ ಹಂಗಾರೆ? ಅದಕ್ಕೆ ಮುಂಚೆ ಸ್ಪೀಕರ್ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ, ನೋಡಿದ್ರ ನೀವು? ನೋಡಿಲ್ಲ. ಅದಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಸ್ಪೀಕರ್ ಹತ್ರ ಬಂದು ಮುಂಚೆ ಬಂದು ತೆಗಿರಿ, ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿರಿ, ಬಂದು ಮಾತಾಡ್ಕೊಂಡು ಸ್ಪೀಕರ್ ಪರ್ಮಿಷನ್ ಕೊಟ್ಟವ್ರೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೀನಿ ಇಷ್ಟೂನು, ನೀವೇ ಪರ್ಮಿಷನ್ ಕೊಟ್ಟಿದ್ದು ಮಾತಾಡಕ್ಕೆ, ನಿಮ್ಮ ಹತ್ರ ಬಂದು ಮಾತಾಡಿದ್ರು. ಯಾವ್ದು? ಒಬ್ಬ ಸಚಿವ ನಮ್ಮ ಸರ್ಕಾರದಲ್ಲಿ ನನ್ಗೆ ಯಾರು ಬೆಂಬಲ ಇಲ್ಲ ಅಂತ ಹೇಳಿ ಸದನಕ್ಕೆ ಬಂದು ಅಂಗಲಾಚಿದರೆ ಅಂದ್ರೆ ನನಗೆ ನ್ಯಾಯ ಕೊಡಿ ಅಂದ್ರೆ ಸದನದ ಗೌರವ ಅದು. ಒಂದ್ಸರಿ ಅವ್ನು ಮಾತಾಡಿದ್ಮೇಲೆ ಅದು ಸದನದ ಆಸ್ತಿ. ಅಲ್ಲ, ಮೊದ್ಲೇ ಮಾತಾಡಿರ್ಬೋದು, ಅನ್ನೋ ಗೊತ್ತಿಲ್ಲ. ಬಟ್ ಒಬ್ಬ ಸಚಿವ ಹಂಗೆ ಅಂಗಲಾಚಿದಾಗ ನಮ್ಮ ಮಂತ್ರಿಗಳು ಯಾರು ನಮ್ಮ ಸಪೋರ್ಟ್ ಬರ್ತಾ ಇಲ್ಲ ಅಂತ ಅಂದಾಗ, ಸಪೋರ್ಟ್ ಬಂದಿದ್ರೆ ಅವರೇ ಯಾಕೆ ಇಲ್ಲಿ ಪ್ರಸ್ತಾವ ಮಾಡ್ಬೇಕಾಯ್ತು? ಯಾರು? ಮಗ ಹೇಳಿದಾನಲ್ಲ, ಡೀಟೇಲ್ ಆಗಿ ಕೊಡ್ತೀನಿ ಅಂತ ಹೇಳಿದಾನೆ. ಮಗ ಹೇಳಿದಾನೆ ಡೀಟೇಲ್ ಆಗಿ, ಫೋನ್ ಟ್ಯಾಪ್ ಬಗ್ಗೆನೂ ಮಾತಾಡಿದಾನೆ. ಫೋನ್ ಟ್ಯಾಪ್ ಆಗಿದೆ ನಮ್ದೆಲ್ಲ ಅಂತ. ಸರ್ಕಾರದಲ್ಲಿರೋ MLAಗಳು ಫೋನ್ ಟ್ಯಾಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.